ಮೈಸೂರಿನ ಏನೋ ವಿಜಯನಗರ 4 ಸ್ಟೇಜು ಸೆಕೆಂಡ್ ಫೇಸಲ್ಲಿ ನಾನೀಗ ಇದ್ದೀನಿ. ಈಗಾಗಲೇ ಏನೋ ಬಹುತೇಕ ವಿಜಯನಗರ 4 ಸ್ಟೇಜ್ನ ರಸ್ತೆಗಳು ಕಸದಿಂದ ತುಂಬಿ ಹೋಗಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲೂ ಕೂಡ ಈಗ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಕಸ ಅನ್ನುವಂಥದ್ದು. ಮೈಸೂರನ್ನು ಏನೋ ಸ್ವಚ್ಛ ನಗರಿ ಅಂತ ಹೇಳಿ ಕರೀತಾರೆ, ಆದರೆ ವಿಜಯನಗರ 4 ಸ್ಟೇಜ್ನ ಸ್ಥಿತಿ ಯಾವ ರೀತಿ ಇದೆ ನೋಡಿ. ಮದ್ಯದ ಬಾಟಲ್ಗಳು ಸೇರಿದಂತೆ ಏನೋ ಕಸದ ರಾಶಿಗಳು, ಪ್ಲಾಸ್ಟಿಕ್ಕು ತ್ಯಾಜ್ಯಗಳು ರಸ್ತೆ ಪಕ್ಕದಲ್ಲಿ ಬಿದ್ದಿರುವಂಥದ್ದು ದುರಂತ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಏನು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಬಡಾವಣೆ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಮೈಸೂರಿನ ವಿಜಯನಗರ 4 ಸ್ಟೇಜ್ನ ಸ್ಥಿತಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ ಹೇಳಿ. ಅಂದರೆ ಸರಿಯಾಗಿ ಇಲ್ಲಿ ಕಸ ವಿಲೇವಾರಿ ಮಾಡದಂತಹ ಒಂದು ಕಾರಣದಿಂದಾಗಿ ಈ ಒಂದು ಬಡಾವಣೆಯ ನಿವಾಸಿಗಳು ರಸ್ತೆ ಪಕ್ಕದಲ್ಲಿ ಕಸವನ್ನು ಹಾಕಿರುವಂಥದ್ದನ್ನ ಗಮನಿಸ್ಬೋದು. ಅಂದರೆ ಹಾಕಿರುವಂಥ ಕಸವನ್ನು ಕೂಡ ಸರಿಯಾಗಿ ವಿಲೇವಾರಿ ಮಾಡ್ತಾ ಇಲ್ಲ. ಅದರ ಬದಲಿಗೆ ಏನೋ ಬೆಂಕಿಯನ್ನು ಹಾಕುವಂಥದ್ದು, ಅಂದರೆ ಕಸವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗದೇ ಇರುವಂತಹ ಒಂದು ಬೇಜವಾಬ್ದಾರಿಯ ಸಿಬ್ಬಂದಿಗಳು ಏನು ಮಾಡ್ತಾರೆ, ಇಲ್ಲಿ ಬೆಂಕಿಯನ್ನು ಹಾಕಿ ಇಲ್ಲೇ ಸುಟ್ಟಿ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈಗಾಗಲೇ ಏನು ಬಡಾವಣೆಯ ಒಂದು ನಿವಾಸಿಗಳ ಒಂದು ಆಕ್ರೋಶನೂ ಕೂಡ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಏನು ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮೂಡಾಪುರಲ್ಲಿರುವಂತಹ ಒಂದು ಲೇಔಟ್ನಲ್ಲಿ ನಾವು ಅಂದರೆ ಹೈಜಿನಿಕ್ ಆಗಿರುತ್ತೆ ಇಲ್ಲಿ ಲೇಔಟ್ನಲ್ಲಿ, ಹಾಗಾಗಿ ನಾವು ಇಲ್ಲಿ ಮನೆ ಕಟ್ತೀವಿ. ಇಲ್ಲಿ ಈ ರೀತಿಯಾದ ಸ್ಥಿತಿ ಇದ್ದರೆ ನಮ್ಮ